ಭಿನ್ನಾಭಿಪ್ರಾಯಗಳಿತ್ತು ಹೊರತು ಆದರೆ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಎಲ್ಲರ ಉದ್ದೇಶವೂ ಒಂದೇ ಆಗಿತ್ತು. ಈ ರೀತಿಯಲ್ಲಿ ನಾವು ಅತ್ಯಂತ ಹೆಮ್ಮೆಯಿಂದ ಹೇಳಬೇಕಾಗತ್ತೆ, ಇಂತಹ ಒಬ್ಬ ದೊಡ್ಡ ವ್ಯಕ್ತಿ ನಮ್ಮ ದೇಶದಲ್ಲಿ ಹುಟ್ಟಿದ್ರಲ್ಲ, ಆ ವ್ಯಕ್ತಿ ಹುಟ್ಟಿರುವಂಥ ದೇಶದಲ್ಲಿ ನಾವೆಲ್ಲ ಇದ್ದೀವೆಲ್ಲ ಅನ್ನೋದೇ ನಾವು ಅತ್ಯಂತ ಅಭಿಮಾನ ಹೆಮ್ಮೆ ಪಡುವಂಥ ಸಂಗತಿಯಾಗಿರುತ್ತೆ. ಅದೇ ರೀತಿಯಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿರವರು ಈ ದೇಶದ 2ನೇ ಪ್ರಧಾನಿ ಆಗ್ತಾರೆ. 2 ವರ್ಷಗಳ ಕಾಲ ಈ ದೇಶವನ್ನು ಮುನ್ನಡೆಸ್ತಾರೆ. ಅವರ ಕಾಲದಲ್ಲಿ ಮಾಡಿದಂಥ 2 ಘಟನೆಗಳು ಅತ್ಯಂತ ದೊಡ್ಡದಾಗುತ್ತೆ. ಒಂದು, ಪಾಕಿಸ್ತಾನದ ಮೇಲೆ ಯುದ್ಧವನ್ನು ಮಾಡ್ತಾರೆ. ಮತ್ತೊಂದು, ನಮ್ಮ ದೇಶದಲ್ಲಿ ಆಹಾರ ಪದಾರ್ಥಗಳ ಕೊರತೆ ಇರುತ್ತೆ. ಆ ಟೈಮಲ್ಲಿ ಅವರು ಒಂದು ಹಸಿರು ಕ್ರಾಂತಿಯನ್ನು ಮಾಡ್ತಾರೆ ಮತ್ತು ವೈಟ್ ರೆವಲ್ಯೂಷನ್ ಮಾಡ್ತಾರೆ. ಇವತ್ತೇನು ನಮ್ಮ ಕ್ಷೀರ ಕ್ರಾಂತಿ ಇದೆ, ಹಾಲಿನ ಉತ್ಪಾದನೆ ಇದೆ, ಅದಕ್ಕೆಲ್ಲ ಶಾಸ್ತ್ರಿರವರು ಕಾರಣರಾಗ್ತಿರ್ತಾರೆ. ಜೊತೆಗೆ ಅತ್ಯಂತ ಪ್ರಾಮಾಣಿಕವಾದಂಥ ವ್ಯಕ್ತಿ ಶಾಸ್ತ್ರಿರವರು ಪ್ರಧಾನಿಯಾದಂಥ ಸಂದರ್ಭದಲ್ಲಿ ಅವ್ರ ಮಗ ಒಬ್ಬ ಸಾಧಾರಣವಾದಂಥ ಬ್ಯಾಂಕಿನ ಕ್ಲರ್ಕ್ ಆಗಿರ್ತಾನೆ. ಅವನಿಗೆ ಮ್ಯಾನೇಜರ್ ಆಗಿ ಪ್ರಮೋಷನ್ ಕೊಡ್ತಾರೆ. ಅವ್ನು ಬಂದು ಹೇಳ್ತಾನೆ, ನನಗೆ ಪ್ರಮೋಷನ್ ಕೊಟ್ಟಿದ್ದಾರೆ ಅಂತ. ಶಾಸ್ತ್ರಿರವ್ರು ಹೇಳ್ತಾರೆ, ನಾನು ಪ್ರಧಾನಿ, ನನ್ನ ಮಗ ನೀನು ಅನ್ನೋ ಕಾರಣಕ್ಕೆ ಕೊಟ್ಟಿರ್ತಾರೆ, ಅದನ್ನು ಒಪ್ಪಬಾರ್ದು ಅನ್ನುವ ಮಾತನ್ನು ಹೇಳ್ತಾರೆ. ತಮ್ಮ ಹೆಂಡತಿ ಲೆಕ್ಕ ಬರೆಯುವಲ್ಲಿ 10 ರೂಪಾಯಿ ಹೆಚ್ಚು ಉಳಿದಿದೆ ಎನ್ನುವ ಮಾತನ್ನು ಹೇಳ್ತಾರೆ. ತಿಂಗಳಿಂದ 10 ರೂಪಾಯಿ ಸಂಬಳ ಕಡಿಮೆ ಕೊಡಿ ಎನ್ನುವ ಮಾತನಾಡ್ತಾರೆ. ಅವರು ಸತ್ತಂಥ ಸಂದರ್ಭದಲ್ಲಿ ಬ್ಯಾಂಕಿನಲ್ಲಿ ಅಕೌಂಟಿನಲ್ಲಿ ಯಾವುದೇ ಇರೋದಿಲ್ಲ. ಈ ರೀತಿಯಲ್ಲಿದ್ದಂತಹ ಒಬ್ಬ ಶಾಸ್ತ್ರಿರವರು ಸಹ ನಮ್ಮ ಕಾಂಗ್ರೆಸ್ಸವರು ನಮ್ಮ ದೇಶದ ಪ್ರಧಾನಿ ಅನ್ನೋದು ನಮಗೆ ಮತ್ತೊಂದು ಸಂತೋಷದ